ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಯೂನಿಯನ್ ಬಜೆಟ್ ಕಂಪ್ಲೀಟ್ ಆಗಿದೆ. ಬಜೆಟ್ನಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬಂತು ಅದನ್ನು ಈ ಒಂದು ವಿಡಿಯೋನಲ್ಲಿ ನಾವು ಅಬ್ಸರ್ವ್ ಮಾಡೋಣ. ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಈವೆಂಟ್ಗಳನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಮಾರ್ಕೆಟ್ ರಿಯಾಕ್ಷನ್ನಿಂದ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಮಾರ್ಕೆಟ್ಗೆ ಏನು ನ್ಯೂಸ್ ಬೇಕಾಗಿತ್ತು. ಆ ರೀತಿಯ ಒಂದು ಬಜೆಟ್ ಅನೌನ್ಸ್ಮೆಂಟ್ ನಿರ್ಮಲಾ ಸೀತಾರಾಮನ್ ಅವರ ಕಡೆಯಿಂದ ಬಂದಿಲ್ಲ. ಎಸ್ಪೆಷಲಿ ಕೆಲವೊಂದಿಷ್ಟು ನ್ಯೂಸ್ಗಳು ಮಾರ್ಕೆಟ್ಗೆ ಹರ್ಟ್ ಆಗೋ ರೀತಿಯಲ್ಲೇ ಇತ್ತು. ಆದ್ದರಿಂದ ನಿಫ್ಟಿಯಲ್ಲಿ 495 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 2% ನಿಫ್ಟಿ ಇವತ್ತು ಕರೆಕ್ಟ್ ಆಯಿತು. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 2% ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ 2% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಇವತ್ತು FIIs ಅಷ್ಟಾಗಿ ಆಕ್ಟಿವ್ ಇರೋದಿಲ್ಲ, ಯಾಕೆಂದರೆ ಭಾನುವಾರದ ದಿನ ಆಗಿತ್ತು. ಬಜೆಟ್ ರೀಸನ್ನಿಂದ ಮಾರ್ಕೆಟ್ ಓಪನ್ ಇತ್ತು. ಬಟ್ ನಾಳೆ ಮತ್ತೆ FIIs ಮಾರ್ಕೆಟ್ಗೆ ಬರ್ತಾರೆ. ಅನೌನ್ಸ್ಮೆಂಟ್ಸ್ ಏನು ಬಂದಿದೆ ಅದು FII ಸೆಂಟಿಮೆಂಟನ್ನು ಕೂಡ ಇನ್ನಷ್ಟು ನೆಗೆಟಿವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ FDI ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋಪ್ ಇತ್ತು. ಅದನ್ನು ನಾವು ಬಜೆಟ್ ಎಕ್ಸ್ಪೆಕ್ಟೇಷನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಹಾಗೆ STCG, LTCG, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಹೋಪ್ ಇತ್ತು. ಅದರ ರಿಲೇಟೆಡ್ ಯಾವುದೇ ಒಂದು ಅನೌನ್ಸ್ಮೆಂಟ್ಗಳು ಬರಲಿಲ್ಲ. ಅದರ ಬದಲಾಗಿ ಫ್ಯೂಚರ್ ಎಂಡ್ ಆಪ್ಷನ್ಸ್ನಲ್ಲಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತದೆ. 150% ಟ್ಯಾಕ್ಸ್ ಇನ್ಕ್ರೀಸ್ ಆಯಿತು. ಅಂದರೆ ಫ್ಯೂಚರ್ಸ್ನ ಮೇಲೆ ಈ ಮುಂಚೆ 0.02% ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇತ್ತು, ಅದನ್ನು 0.05% ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಆಪ್ಷನ್ಸ್ನ ಮೇಲೆ 0.1% ಟ್ಯಾಕ್ಸ್ ಇತ್ತು, ಅದನ್ನು 0.15%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಯಾರೆಲ್ಲ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾರೆ, ನೀವು ಹೆಚ್ಚಿನ ಒಂದು ಅಮೌಂಟನ್ನು ಕೊಟ್ಟು ಕಾಂಟ್ರಾಕ್ಟ್ಸ್ಗಳನ್ನು ಈಗ ಪರ್ಚೇಸ್ ಮಾಡಬೇಕಾಗುತ್ತೆ. ಯೂಶಲಿ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡಿಂಗನ್ನು ಮಾಡ್ತಾರೆ. ಈ ಒಂದು ಟ್ಯಾಕ್ಸೇಷನ್ ಏನಿದೆ FII ಸೆಂಟಿಮೆಂಟನ್ನು ಇನ್ನಷ್ಟು ನೆಗೆಟಿವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ DIIs ಕೂಡ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಆಕ್ಟಿವ್ ಆಗಿ ಇರ್ತಾರೆ. ಹೆಚ್ಚಾಗಿ HNIsಗಳು ಕೂಡ ಫ್ಯೂಚರ್ ಆ್ಯಂಡ್ ಆಪ್ಷನ್ಸನ್ನು ತಮ್ಮ ಒಂದು ಮಾರ್ಕೆಟ್ ಅಡ್ವಾಂಟೇಜ್ಗೆ ಬಳಸ್ಕೊತಿರ್ತಾರೆ. ಸೆಂಟಿಮೆಂಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಎಸ್ಪೆಷಲಿ ಬ್ರೋಕರೇಜ್ ಸ್ಟಾಕ್ಗಳು, ಏಂಜಲ್ ಒನ್ ಆಗಿರ್ಬೋದು, ಗ್ರೋ, ಈ ರೀತಿಯ ಸ್ಟಾಕ್ಗಳಿಗೆ ಈ ನ್ಯೂಸ್ ತುಂಬಾ ನೆಗೆಟಿವ್ ಆಗಿದೆ. ಆದ್ದರಿಂದ ಏಂಜಲ್ ಒನ್, ಗ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 10% ಕರೆಕ್ಷನ್ ಬಂದಿದೆ. ಹಾಗೆ BSE ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ಬಂತು. ವಾಲ್ಯೂಮ್ಸ್ ಕಡಿಮೆ ಆಗುವಂಥ ರಿಸ್ಕ್ಗಳು ಕೂಡ ಇರುತ್ತೆ. ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತದೆ ಅಂತ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡೋರು ಕಡಿಮೆ ಲಾಟ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ FNO ಟ್ರೇಡಿಂಗನ್ನು ಸ್ಟಾಪ್ ಮಾಡುವಂಥ ರಿಸ್ಕ್ ಕೂಡ ಇರುತ್ತೆ. ಆ ರೀಸನ್ನಿಂದ ಈ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಬಂದಿದೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ STT ಚಾರ್ಜಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ ಕೆಲವೊಂದಿಷ್ಟು ಸೆಕ್ಟರ್ಗಳಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ. ಆ ಒಂದು ರೀಸನ್ನಿಂದ ಕೂಡ ಆ ಸೆಕ್ಟರ್ನ ಸ್ಟಾಕ್ಗಳು ತುಂಬಾ ಕರೆಕ್ಟ್ ಆಗಿದೆ. ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಪ್ರಕಾರ ಬಜೆಟ್ ಬಂದಿಲ್ಲ. ಕೆಲವು ಸೆಕ್ಟರ್ಗಳಿಗೆ ಪಾಸಿಟಿವ್ ಆಗಿದೆ, ಬಟ್ ಮೋಸ್ಟ್ ಆಫ್ ದ ಸೆಕ್ಟರ್ಗಳಿಗೆ ಬಜೆಟ್ನಿಂದ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇಲ್ಲ. ಹಾಗೆ ನಿಫ್ಟಿ ಈಗ 25,000 ಲೆವೆಲ್ನ ಕೆಳಗಡೆ ಹೋಗಿದೆ. ನಾಳೆ ಇನ್ನೂ ಹೆಚ್ಚಿನ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಅದೇ ರೀತಿಯಲ್ಲಿ ಲೋವರ್ ಲೆವೆಲ್ನಲ್ಲಿ ಬೈ ಮಾಡೋರು ಕೂಡ ಇರ್ತಾರೆ, ಬೈಯಿಂಗ್ ಕೂಡ ಎಮರ್ಜ್ ಆಗ್ಬೋದು. ಬಟ್ ಓವರ್ ಆಲ್ ಸೆಂಟಿಮೆಂಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಕಾಣಿಸ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಇದಕ್ಕೆ ಒಂದು ರೀಸನ್ ಬೈಬ್ಯಾಕ್ ರಿಲೇಟೆಡ್ ಟ್ಯಾಕ್ಸ್ ರಿವಿಷನ್ಸ್ ಆಗಿದೆ. ಇದು ಕಂಪನಿಗಳಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು, ಬಟ್ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ಬಜೆಟ್ನಲ್ಲಿ ಅಂದರೆ 2024ರ ಬಜೆಟ್ನಲ್ಲಿ ಬೈಬ್ಯಾಕ್ನಲ್ಲಿ ನಾವೇನು ಟೋಟಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀವಿ, ಅಂದರೆ ನಮ್ಮ ಬೈಯಿಂಗ್ ಪ್ರೈಸ್ ಪ್ಲಸ್ ಬೈಬ್ಯಾಕ್ನಿಂದ ಬರುವಂಥ ರಿಟರ್ನ್, ಇದನ್ನು ನಮ್ಮ ಟೋಟಲ್ ಇನ್ಕಮ್ಗೆ ಆ್ಯಡಪ್ ಮಾಡ್ತಿದ್ರು. ಅದರಿಂದ ಹೆಚ್ಚಿನ ಒಂದು ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರೋರು ಅವರಿಗೆ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಆಗಿ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಿತ್ತು. ಬಟ್ ಈಗ ಬೈಬ್ಯಾಕ್ನಿಂದ ಬರುವಂಥ ರಿಟರ್ನ್ಸನ್ನು, ಅಂದರೆ ಪ್ರಾಫಿಟ್ ಏನಿರುತ್ತೆ ಅದನ್ನು ಮಾತ್ರ ಕ್ಯಾಪಿಟಲ್ ಗೇನ್ ಆಗಿ ಕನ್ಸಿಡರ್ ಮಾಡ್ತಾರೆ. ಈ ಚೇಂಜಸ್ ಏನಿದೆ ಏಪ್ರಿಲ್ 1ರಿಂದ ಅಪ್ಲಿಕೇಬಲ್ ಆಗುತ್ತೆ. IT ಕಂಪನಿಗಳು ಬೈಬ್ಯಾಕನ್ನು ಅನೌನ್ಸ್ ಮಾಡಿದ್ರೆ ಆ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಈಗ ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಇರೋರು ಕೂಡ ಪ್ರಾಫಿಟ್ಸನ್ನು ತಗೊಂಡು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಮಾತ್ರ ಪೇ ಮಾಡ್ಬೋದಾಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿರುತ್ತೆ. ಹಾಗೆ ಸನ್ ಫಾರ್ಮಾ ಕೂಡ ಇವತ್ತು 1% ಅರೌಂಡಲ್ಲಿ ಗೇನ್ ಆಯಿತು. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು.
ಅದಕ್ಕೆ ರೀಸನ್ ಮೊದಲನೇದಾಗಿ ಬಜೆಟ್ನಲ್ಲಿ ಬಂದಂಥ ಅನೌನ್ಸ್ಮೆಂಟ್ ಬಯೋಫಾರ್ಮಾ ಶಕ್ತಿ ಈ ಒಂದು ಸ್ಕೀಮನ್ನು ಗೌರ್ಮೆಂಟ್ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಭಾರತವನ್ನು ಒಂದು ಗ್ಲೋಬಲ್ ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಎಸ್ಟಾಬ್ಲಿಷ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಮುಂದಿನ 5 ವರ್ಷಗಳಲ್ಲಿ ಗೌರ್ಮೆಂಟ್ 10,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಫಾರ್ಮಾ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈಗ ಡಯಾಬಿಟೀಸ್, ಕ್ಯಾನ್ಸರ್ ಈ ರೀತಿಯ ಕಾಯಿಲೆಗಳಿಗೆ ಒಂದು ಪರ್ಮನೆಂಟ್ ಕ್ಯೂರನ್ನು ಕಂಡುಹಿಡಿಯೋದಕ್ಕೆ ಫಾರ್ಮಾ ಸೆಕ್ಟರ್ನ ಕಂಪನಿಗಳು R&Dಯನ್ನು ಮಾಡಿ ಆ ರೀತಿಯ ಮೆಡಿಸಿನ್ಸ್ಗಳನ್ನು ಲಾಂಚ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಹಾಗೆ ಆಲ್ರೆಡಿ ಭಾರತ ಸಾಕಷ್ಟು ದೇಶಗಳಿಗೆ ಫಾರ್ಮಾ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಿದೆ. ಆ ಒಂದು ಸಪ್ಲೈಯನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದು ಹಾಗೆ ಭಾರತವನ್ನು ಫಾರ್ಮಾ ಸೆಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಸೊ ಈ ಒಂದು ನ್ಯೂಸ್ ಏನಿದೆ ಫಾರ್ಮಾ ಸೆಕ್ಟರ್ನ ಕೆಲವು ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಕಳೆದ ಬಜೆಟ್ನಲ್ಲಿ ಸೆಮಿಕಂಡಕ್ಟರ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿಗಳಿಗೆ PLI ಸ್ಕೀಮ್ನ ಅಂಡರ್ಲಿ ಗೌರ್ಮೆಂಟ್ ಸಾಕಷ್ಟು ಇನ್ಸೆಂಟಿವ್ಸ್ಗಳನ್ನು ಕೊಟ್ಟಿತ್ತು. ಸೊ ಈ ಬಾರಿ ಸೆಮಿಕಂಡಕ್ಟರ್ ಮಿಷನ್ 2.0 ಕೂಡ ಲಾಂಚ್ ಆಗ್ತದೆ. ಅಂದರೆ ಇನ್ನು ಸಾಕಷ್ಟು ಕಂಪನಿಗಳಿಗೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಲೈಸೆನ್ಸಸ್ ಸಿಗುತ್ತೆ. ಅವರು ಕೂಡ ಭಾರತದಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾಗುತ್ತೆ. ಸೊ ಸೆಮಿಕಂಡಕ್ಟರ್ ಚಿಪ್ಗಳ ಶಾರ್ಟೇಜ್ ತುಂಬಾ ಇದೆ. ಭಾರತ ಸಾಕಷ್ಟು ಚಿಪ್ಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಿದೆ. ಸೊ ಇಂಪೋರ್ಟನ್ನು ಕಡಿಮೆ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಇದು ಸೆಮಿಕಂಡಕ್ಟರ್ ರಿಲೇಟೆಡ್ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ರೇರ್ ಅರ್ತ್ ಮಿನರಲ್ಸ್, ಸಾಕಷ್ಟು ರೇರ್ ಅರ್ತ್ ಮಿನರಲ್ಸನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಈಗ ಒಡಿಸ್ಸಾ, ಕೇರಳ, ಆಂಧ್ರ, ತಮಿಳುನಾಡು ಈ ರೀಜನ್ಸ್ಗಳಲ್ಲಿ ಸಾಕಷ್ಟು ರೇರ್ ಅರ್ತ್ ಮಿನರಲ್ಸ್ ಇದೆ ಅನ್ನುವಂಥ ನ್ಯೂಸ್ ಇದೆ. ಸೊ ರೀಜನ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮೈನಿಂಗನ್ನು ಮಾಡಿ ಸೊ ಈ ಒಂದು ರೇರ್ ಅರ್ತ್ ಮಿನರಲ್ನ ಭಾರತದಲ್ಲೇ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಇದರಿಂದ ಕೂಡ ನಮ್ಮ ಒಂದು ಇಂಪೋರ್ಟ್ ಏನಿದೆ ರೇರ್ ಅರ್ತ್ ರಿಲೇಟೆಡ್ ಇಂಪೋರ್ಟ್ ಅದು ಕೂಡ ಸಾಕಷ್ಟು ಕಡಿಮೆ ಆಗುತ್ತೆ. ಸೊ ಚೈನಾ ಯಾವುದೇ ಒಂದು ಸಂದರ್ಭದಲ್ಲಿ ರಿವರ್ಸ್ ಗೇರ್ ಹಾಕುವಂಥ ಚಾನ್ಸಸ್ ಇರೋದ್ರಿಂದ ನಾವು ಬೇರೆ ದೇಶಗಳ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ. ಹಾಗೆ ಟೆಕ್ಸ್ಟೈಲ್ ಸೆಕ್ಟರ್ಗೂ ಕೂಡ ಬೂಸ್ಟ್ ಕೊಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನಾ ಅಂಡರಲ್ಲಿ ಖಾದಿ ಹ್ಯಾಂಡ್ಲೂಮನ್ನು ಇನ್ನಷ್ಟು ಬೂಸ್ಟ್ ಮಾಡೋದು, ಸಾಕಷ್ಟು ಜನರಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದು, ಟೆಕ್ಸ್ಟೈಲ್ ಸೆಗ್ಮೆಂಟ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡೋದು, ಕ್ವಾಲಿಟಿ ಚೆಕ್ಸ್ಗಳಿಗೆ ಬೇಕಾದಂಥ ಎಲ್ಲ ಮೆಜರ್ಸ್ಗಳನ್ನು ತಗೊಳ್ಳೋದು, ಇದಕ್ಕೆ ಬೇಕಾದಂಥ ಇನ್ಸೆಂಟಿವ್ಸ್ಗಳನ್ನು ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಸೊ ಈಗ ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ನಾವು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದೀವಿ. 27 ಯುರೋಪ್ ದೇಶಗಳಿಗೆ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಆದ್ದರಿಂದ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಗೌರ್ಮೆಂಟ್ ಸಪೋರ್ಟನ್ನು ಪ್ರೊವೈಡ್ ಮಾಡ್ತಾರೆ. ಪ್ರತಿ ಬಜೆಟ್ನಂತೆ MSMEಗಳಿಗೆ ಸಪೋರ್ಟನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದರೆ MSME ಚಾಂಪಿಯನ್ಸ್ಗಳನ್ನು ಹುಡುಕಬೇಕಾಗುತ್ತೆ. ಹಾಗೆ MSMEಗಳಿಗೆ ಬೇಕಾದಂಥ ಲಿಕ್ವಿಡಿಟಿ ಸಪೋರ್ಟ್, ಪ್ರೊಫೆಷನಲ್ ಸಪೋರ್ಟ್ ಇದೆಲ್ಲವನ್ನು ಕೂಡ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಅಂತ ಬಜೆಟ್ನಲ್ಲಿ ಅವರು ಮೆನ್ಷನ್ ಮಾಡಿದ್ರು. ಹಾಗೆ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿತ್ತು ಈ ಒಂದು ಬಜೆಟ್ನ ಮೇಲೆ. ಬಟ್ ಹೆಚ್ಚಿನ ಒಂದು ಅನೌನ್ಸ್ಮೆಂಟ್ಗಳೇನು ನೋಡೋದಕ್ಕೆ ಸಿಗಲಿಲ್ಲ. ONGC ಕೂಡ 5.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಅದಾನಿ ಪೋರ್ಟ್ಸ್ BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳು ಕೂಡ ಸಾಕಷ್ಟು ಹೋಪನ್ನು ಇಟ್ಕೊಂಡಿತ್ತು. ಬಟ್ ಡಿಫೆನ್ಸ್ಗೂ ಕೂಡ ಹೆಚ್ಚಾಗಿ ಏನು ಅಲೋಕೇಶನ್ಸ್ ಬರಲಿಲ್ಲ. ಆ ರೀಸನ್ನಿಂದ ಸಾಕಷ್ಟು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಜೆಟ್ನ ರೀಸನ್ನಿಂದ ಡಿಫೆನ್ಸ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಬರ್ತಿತ್ತು. ಬಟ್ ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ, ಸೊ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಜೆಟ್ ಬರಲಿಲ್ಲ ಅಂದರೆ ಈ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ ಅಂತ. ಹಾಗೆ ಇನ್ನು ಕೆಲವು ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಈ ಬಾರಿಯ ಕೆಪೆಕ್ಸ್ 12.2 ಲಕ್ಷ ಕೋಟಿಯಷ್ಟು ಅನೌನ್ಸ್ ಆಗಿದೆ. ಸೊ ಕಳೆದ ಬಾರಿ 11.1 ಲಕ್ಷ ಕೋಟಿಯ ಕೆಪೆಕ್ಸನ್ನು ಗೌರ್ಮೆಂಟ್ ಅಲೋಕೇಟ್ ಮಾಡಿತ್ತು. ಬಟ್ ಈ ಬಾರಿ ಕೆಪೆಕ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಆಲ್ಮೋಸ್ಟ್ 10-11%ನಷ್ಟು ಕೆಪೆಕ್ಸ್ ಇನ್ಕ್ರೀಸ್ ಆಗಿದೆ. ಇದು ಇನ್ಫ್ರಾ ರಿಲೇಟೆಡ್ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಇನ್ಫ್ರಾ ಅಂತ ಬಂದಾಗ ಕೇವಲ ಕನ್ಸ್ಟ್ರಕ್ಷನ್ ಕಂಪನೀಸ್ ಅಷ್ಟೇ ಅಲ್ಲದೆ ಸಿಮೆಂಟ್ ಸೆಕ್ಟರ್ ಆಗಿರ್ಬೋದು, ಪೇಂಟ್ ಸೆಕ್ಟರ್ ಈ ಎಲ್ಲ ಸೆಕ್ಟರ್ಗಳಿಗೆ ಈ ಒಂದು ಅಲೋಕೇಶನ್ಸ್ ಪಾಸಿಟಿವ್ ಆಗುತ್ತೆ. ಹಾಗೆ ಗೌರ್ಮೆಂಟ್ ಹೆಚ್ಚಾಗಿ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡಿದಾಗ ಆ ಆರ್ಡರ್ಸ್ಗಳು ಕೂಡ ಕಂಪನಿಗಳಿಗೆ ಸಿಗ್ತಾ ಹೋಗುತ್ತೆ. ಅದರಿಂದ ಕಂಪನಿಗಳು ಒಳ್ಳೆ ರೆವಿನ್ಯೂ ಜನರೇಷನನ್ನು ಮಾಡ್ಕೋಬೋದಾಗುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿರೋದು ಓವರ್ ಆಲ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಗೌರ್ಮೆಂಟ್ ಮುಂದಿನ ವರ್ಷದ GDP ಎಸ್ಟಿಮೇಷನನ್ನು ಕೂಡ ಮಾಡಿದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ 10%ನಷ್ಟು GDP ಅಡ್ವಾನ್ಸ್ ಆಗುತ್ತೆ ಅನ್ನೋದು
ಗೌರ್ಮೆಂಟ್ನ ಒಂದು ಫೋರ್ಕ್ಯಾಸ್ಟ್ ಆಗಿರುತ್ತೆ. ಸೊ ಇದಾದಮೇಲೆ RBIನ ಕಡೆಯಿಂದ ಕೂಡ ಫೋರ್ಕ್ಯಾಸ್ಟ್ಗಳು ಬರುತ್ತೆ. ಸೊ ಎಕ್ಸಾಕ್ಟ್ GDP ಫೋರ್ಕ್ಯಾಸ್ಟ್ ಎಷ್ಟಿದೆ ಅದು ನಮಗೆ ತಿಳಿಯುತ್ತೆ. ಬಟ್ ಒಂದು ಸ್ಟ್ರಾಂಗ್ GDP ಎಕ್ಸ್ಪೆಕ್ಟೇಷನನ್ನು ಗೌರ್ಮೆಂಟ್ ಇಟ್ಕೊಂಡಿದ್ದಾರೆ. ಸೊ ಮೇಜರ್ ಫೋಕಸ್ ಇದ್ದಿದ್ದು ಫಿಸ್ಕಲ್ ಡಿಫಿಸಿಟ್, ವಿತ್ತೀಯ ಕೊರತೆ. 4.2% ಫಿಸ್ಕಲ್ ಡಿಫಿಸಿಟ್ ಅನೌನ್ಸ್ ಆಗ್ಬೋದು ಅನ್ನುವಂಥ ಒಂದು ಹೋಪ್ ಇತ್ತು. ಬಟ್ 4.3% ಫಿಸ್ಕಲ್ ಡಿಫಿಸಿಟ್ ಅನೌನ್ಸ್ ಆಗಿದೆ. ಅಂದರೆ ಗೌರ್ಮೆಂಟ್ಗೆ ಏನು ರೆವೆನ್ಯೂ ಬರುತ್ತೆ ಹಾಗೆ ಅವ್ರೇನು ಖರ್ಚನ್ನು ಮಾಡ್ತಾರೆ ಅದರ ಡಿಫ್ರೆನ್ಸ್ ಏನಿದೆ ಅದು ಫಿಸ್ಕಲ್ ಡಿಫಿಸಿಟ್ ಆಗಿರುತ್ತೆ. ಬಟ್ 4.3%ಗೆ ಇಳಿದಿರೋದು ಪಾಸಿಟಿವ್ ಸೈನೇ ಆಗಿದೆ. ಸೊ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ಇತ್ತು. ಸೊ ಶುಕ್ರವಾರದ ದಿನ ಕೂಡ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ತುಂಬಾ ಕರೆಕ್ಟ್ ಆಯಿತು. ಇವತ್ತು ಕೂಡ ಇಂದು ಕಾಪರ್ 4, ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ 19% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಲ್ ಪ್ರೈಸಸ್ ಶಾರ್ಪ್ ಆಗಿ ಡ್ರಾಪ್ ಆಗ್ತಾ ಹೋಗ್ತಿದೆ. ಹಾಗೆಯೇ ಗೋಲ್ಡ್, ಸಿಲ್ವರ್ ಪ್ರೈಸಸ್ ಕೂಡ ಕ್ರ್ಯಾಶ್ ಆಗ್ತಿದೆ. ಸೊ ಇವತ್ತು ಸಿಲ್ವರ್ ETFಸ್ಗಳು ಲೋವರ್ ಸರ್ಕ್ಯೂಟ್ನಲ್ಲಿ ಟ್ರೇಡ್ ಆಗ್ತಿತ್ತು. ಗೋಲ್ಡ್, ಸಿಲ್ವರ್, ಕಾಪರ್ ಈ ಎಲ್ಲ ಮೆಟಲ್ಸ್ಗಳ ಪ್ರೈಸಸ್ ತುಂಬಾ ಜಂಪ್ ಆಗಿತ್ತು. ಸೊ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಾಗ ಎಲ್ಲರೂ ಯಾರು ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೊಂಡಿರ್ತಾರೆ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈಗ ಬೈಯರ್ಸ್ಗಳು ಕಾಣಿಸ್ತಿಲ್ಲ, ಸೆಲ್ಲರ್ಸ್ಗಳು ಸಾಲ್ಗಟ್ಟಿ ನಿಂತಿದ್ದಾರೆ. ಆ ರೀಸನ್ನಿಂದ ನಮಗೆ ಗೋಲ್ಡ್, ಸಿಲ್ವರ್ ETFಸ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಟ್ರೆಂಡ್ ಇದೇ ರೀತಿಯಲ್ಲಿ ಇರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಬರ್ಬೋದು. ಅದಾದಮೇಲೆ ಮತ್ತೆ ಬೈಯಿಂಗ್ ಎಮರ್ಜ್ ಆಗುತ್ತೆ. ಅದೇ ರೀಸನ್ನಿಂದ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಕರೆಕ್ಷನ್ ಇದ್ದಾಗ ಸ್ವಲ್ಪ ETFಸ್ಗಳನ್ನು ಅಥವಾ ನಿಮಗೆ ಬೇಕಾದಂಥ ಮಾದರಿಯಲ್ಲಿ ಗೋಲ್ಡ್, ಸಿಲ್ವರ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಗೋಲ್ಡ್, ಸಿಲ್ವರ್ ಪ್ರೈಸ್ ಫಾಲೋ ಆಗೋದಕ್ಕೆ ಒಂದು ಟ್ರಿಗರ್ ಬೇಕಾಗಿತ್ತು. ಆ ಒಂದು ಟ್ರಿಗರ್ ಏನಿದೆ, ಟ್ರಂಪ್ ಹೊಸ ಫೆಡರಲ್ ರಿಸರ್ವ್ ಚೇರ್ಮನ್ ಅನ್ನು ಅನೌನ್ಸ್ ಮಾಡಿದ್ರು. ಜೆರೋಮ್ ಪೋವೆಲ್ ಅವರ ಟೈಮ್ ಪೀರಿಯಡ್ ಏನಿದೆ ಮೇಗೆ ಎಂಡ್ ಆಗುತ್ತೆ. ಸೊ ಜೂನ್ಗೆ ಹೊಸ ಚೇರ್ಮನ್ನ ನೇಮಕ ಆಗುತ್ತೆ. ಸೊ ಟ್ರಂಪ್ ಅವರು ಈ ಮುಂಚೆ ಫೆಡ್ ಗವರ್ನರ್ ಆಗಿದ್ದಂತಹ ಕೆವಿನ್ ವಾರ್ಷ್ ಅವರನ್ನ ಮುಂದಿನ ಫೆಡ್ ಚೇರ್ಮನ್ ಮಾಡಬೇಕು ಅಂತ ಇದ್ದಾರೆ. ಕೆವಿನ್ ವಾರ್ಷ್ ಅವರು ಟ್ರಂಪ್ ಅವರ ಶಿಷ್ಯ ಅಂತಲೇ ಹೇಳ್ಬೋದಾಗುತ್ತೆ. ಕಳೆದ ಗವರ್ಮೆಂಟ್ನಲ್ಲಿ ಕೂಡ ಇವರು ಫೆಡ್ ಗವರ್ನರ್ ಆಗಿ ಕೆಲಸ ಮಾಡಿದರು. ಸೊ ಕೆವಿನ್ ವಾರ್ಷ್ ಅವರು ಒಂದು ಸ್ಟ್ರಾಂಗ್ ಡಾಲರ್ ವ್ಯಾಲ್ಯೂನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಡಾಲರ್ನ ಯಾವ ರೀತಿಯಲ್ಲಿ ಸ್ಟ್ರೆಂಥನ್ ಮಾಡೋದು ಅದರ ಪ್ರಕಾರ ಅವರು ಪಾಲಿಸಿಗಳನ್ನು ಡಿಸೈಡ್ ಮಾಡ್ತಾರೆ. ಅಂದರೆ ರೇಟನ್ನು ಇನ್ಕ್ರೀಸ್ ಮಾಡೋದು, ಹೈಯರ್ ರೇಟನ್ನು ಇಡೋದು ಇವರ ಒಂದು ಉದ್ದೇಶ ಆಗಿರುತ್ತೆ. ಬಟ್ ಈಗ ಟ್ರಂಪ್ ರೇಟ್ ಕಟ್ಟನ್ನು ಮಾಡಬೇಕು, ಲೋವರ್ ರೇಟ್ಸನ್ನು ಇಡಬೇಕು ಅಂತ ಪ್ರಿಫರೆನ್ಸನ್ನು ಕೊಡ್ತಿದ್ದಾರೆ. ಆದ್ದರಿಂದ ಇವರು ಕೂಡ ರೀಸೆಂಟ್ ಮೀಟಿಂಗ್ಗಳಲ್ಲಿ ರೇಟ್ ಕಟ್ ಆಗಬೇಕು ಅಂತ ತಮ್ಮ ಒಂದು ಪ್ರತಿಪಾದನೆಯನ್ನು ಮಾಡ್ತಿದ್ರು. ಅದನ್ನು ನೋಡಿ ಮೇ ಬಿ ಟ್ರಂಪ್ ಅವರು ಇವರನ್ನೇ ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದಾರೆ. ಸೊ ಈಗ ಡಿಡಾಲರೈಸೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತು. ಸಾಕಷ್ಟು ಜನ ಡಾಲರನ್ನು ಸೆಲ್ ಮಾಡಿ ಆ ಒಂದು ಅಮೌಂಟ್ ಏನಿದೆ ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರನ್ನು ಪರ್ಚೇಸ್ ಮಾಡ್ತಿದ್ರು. ಸೆಂಟ್ರಲ್ ಬ್ಯಾಂಕ್ಸ್ ಆಗಿರುವಂಥ RBI ಆಗಿರ್ಬೋದು, ಚೈನಾದ ಬ್ಯಾಂಕ್ಗಳು ಹಾಗೆ ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಗೋಲ್ಡನ್ನು ಹೆಚ್ಚಾಗಿ ರಿಸರ್ವ್ ಮಾಡ್ತಾ ಬರ್ತಿತ್ತು. ಸೊ ಈಗ ಫೆಡ್ ಚೇರ್ಮನ್ ಚೇಂಜ್ ಆಗ್ತಿರೋದು ಡಾಲರ್ನ ಸ್ಟ್ರೆಂತನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ರೀಸನ್ನಿಂದ ಮೆಟಲ್ಗಳಲ್ಲಿ ಸೆಲ್ಲಿಂಗ್ ಬರ್ತಿದೆ. ಡಾಲರ್ನ ಬಗ್ಗೆ ಮತ್ತೆ ಜನರು ಡಾಲರ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಸೊ ಮತ್ತೆ ಈಗ FIIs, DIIs ಮತ್ತೆ ಈಗ ಇನ್ಸ್ಟಿಟ್ಯೂಷನ್ಸ್ಗಳು ಡಾಲರ್ನ ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಫ್ಲಕ್ಚುಯೇಷನ್ಸ್ ಬರ್ತಿದೆ. ಆ ರೀಸನ್ನಿಂದ ಸಾಕಷ್ಟು ವೊಲಟಾಲಿಟಿ ಕೂಡ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗ್ತಿದೆ. ಗೌರ್ಮೆಂಟ್ ಈ ಒಂದು ಬಜೆಟ್ನಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ನ ಕಸ್ಟಮ್ ಡ್ಯೂಟಿಯನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ಒಂದು ಹೋಪ್ ಇತ್ತು. ಬಟ್ ಯಾವುದೇ ರೀತಿಯ ಕಸ್ಟಮ್ ಡ್ಯೂಟಿ ಇನ್ಕ್ರೀಸ್ ನೋಡೋದಕ್ಕೆ ಸಿಗಲಿಲ್ಲ. ಇದು ಜ್ಯುವೆಲರ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಅವರು ಸಾಕಷ್ಟು ಗೋಲ್ಡನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಕಸ್ಟಮ್ ಡ್ಯೂಟಿ ಇನ್ಕ್ರೀಸ್ ಆದರೆ ಅವರ ಒಂದು ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಿತ್ತು. ಬಟ್ ಯಾವುದೇ ರೀತಿಯಲ್ಲಿ ಹೈಕ್ ಬರದೇ ಇರೋ ರೀಸನ್ನಿಂದ ಕಲ್ಯಾಣ್ ಜ್ಯುವೆಲರ್ಸ್, ಟೈಟನ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ FIIs ಸ್ಲೋ ಆಗಿ ನೆಟ್ ಬೈಯರ್ಸ್ ಆಗ್ತಿದ್ರು. 30 ಜನವರಿಗೆ ನೆಟ್ ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ STT FNO ಮೇಲೆ ಇನ್ಕ್ರೀಸ್ ಆಗಿರೋದ್ರಿಂದ ಮತ್ತೆ FIIs ಕಡೆಯಿಂದ ಹ್ಯೂಜ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಆ ರೀಸನ್ನಿಂದ ಮತ್ತೆ ನೆಟ್ ಸೆಲ್ಲಿಂಗ್ ಬಂದಾಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ FIIಸ್ನ ಟ್ರೇಡಿಂಗ್ ನಾಳೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ನೆಟ್ ಸೆಲ್ಲಿಂಗ್ಗೆ ಹೆಚ್ಚಾಗಿ ಬರ್ಬೋದು. ಸೊ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಫೋಕಸ್ ಇದ್ದಂಥ ಇನ್ನೊಂದು ಸೆಕ್ಟರ್ ರೈಲ್ವೆ ಸೆಕ್ಟರ್ ಆಗಿರುತ್ತೆ. ಇವತ್ತು IRFC, RVNL, ರೈಟ್ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ರೈಲ್ವೆ ಬಜೆಟ್ 10% ಇನ್ಕ್ರೀಸ್ ಆಗಿದೆ. 2.93 ಲಕ್ಷ ಕೋಟಿಯ ರೈಲ್ವೆ ಬಜೆಟನ್ನು ಗೌರ್ಮೆಂಟ್ ಅಲೋಕೇಟ್ ಮಾಡಿದ್ದಾರೆ. ಇದು ಲಾಸ್ಟ್ ಇಯರ್ 2.65 ಲಕ್ಷ ಕೋಟಿಯಷ್ಟು ಇತ್ತು. ಸಾಕಷ್ಟು ಅನೌನ್ಸ್ಮೆಂಟ್ಗಳ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ರೀತಿಯಲ್ಲಿ ಅನೌನ್ಸ್ಮೆಂಟ್ಗಳು ಬರಲಿಲ್ಲ. ಕೆಲವೊಂದಿಷ್ಟು ರೈಲ್ವೆ ಲೈನ್ಸ್ಗಳನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ರೈಲ್ವೆ ಕಾರಿಡಾರ್ಗಳ ಅನೌನ್ಸ್ಮೆಂಟ್ಸ್ ಆಗಿದೆ. ಬಟ್ ಮೇಜರ್ ಅನೌನ್ಸ್ಮೆಂಟ್ಗಳೇನು ಬರಲಿಲ್ಲ. ಅಂದರೆ ಹೆಚ್ಚಾಗಿ ವಂದೇ ಭಾರತ್ ಟ್ರೈನ್ಗಳನ್ನು ಲಾಂಚ್ ಮಾಡೋದು ಅದ್ರ ಬಗ್ಗೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ಸ್ ಬರಲಿಲ್ಲ. ಆದ್ದರಿಂದ RVNL ರೈಟ್ಸ್ ಈ ರೀತಿಯ ಸ್ಟಾಕ್ಗಳು ಕರೆಕ್ಟ್ ಆಗಿದೆ.
ಸೊ ಇವತ್ತು ಫೆಬ್ರವರಿ 1 ಜನವರಿ ತಿಂಗಳ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ವೆಹಿಕಲ್ ಸೇಲ್ಸ್ 24% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಡೊಮೆಸ್ಟಿಕ್ ಸೇಲ್ಸ್ 22% ಇನ್ಕ್ರೀಸ್ ಆಗಿದೆ. ಎಕ್ಸ್ಪೋರ್ಟ್ಸ್ 5% ಇನ್ಕ್ರೀಸ್ ಆಗಿದೆ. ಸೊ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಎಂದಿನಂತೆ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ನ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. 30% ಇಯರ್ ಆನ್ ಇಯರ್ ಸೇಲ್ಸ್ ಇನ್ಕ್ರೀಸ್ ಆಗ್ತದೆ. ಡೊಮೆಸ್ಟಿಕ್ ಸೇಲ್ಸ್ ಕೂಡ 29% ಇನ್ಕ್ರೀಸ್ ಆಗಿದೆ. ಸೊ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಇನ್ನೂ ಸ್ಟ್ರಾಂಗ್ ಸೇಲ್ಸ್ ಡಿಕ್ಲೇರ್ ಆಗಿದೆ. ಟೋಟಲ್ 46% ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಹ್ಯುಂಡೈ ಮೋಟಾರ್ಸ್ನ ಸೇಲ್ಸ್ ಇಯರ್ ಆನ್ ಇಯರ್ 11% ಇನ್ಕ್ರೀಸ್ ಆಗಿದೆ. ಸೊ ಇನ್ನಷ್ಟೇ ಟೂ ವೀಲರ್ ಸೇಲ್ಸ್ ಡೇಟಾ ಕೂಡ ಅನೌನ್ಸ್ ಆಗಬೇಕಾಗಿದೆ. ಒಂದು ಸ್ಟ್ರಾಂಗ್ ಟೂ ವೀಲರ್ ಸೇಲ್ಸ್ ಡೇಟಾ ಕೂಡ ಬಂದರೆ ಆಟೋ ಸೆಕ್ಟರ್ನ ಸ್ಟಾಕ್ಗಳು ನಾಳೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.